ಇಲ್ಲಿ ಸಗಣಿ ಗಿಗಣಿ ಹಾಕ್ತಾರೆ ಈ ಥರ ಹಾಕಿ. ಇಲ್ಲಿ ಗ್ಯಾಸ್ ಟ್ಯಾಂಕ್ ಐತಿ, ಇದು ಗ್ಯಾಸ್ ಪೈಪ್, ಇದು ನೋಡತ್ತದು. ಇದ್ರೊಳಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾರೆ ಅವ್ರು. ನೀರು ನೋಡ್ರಿ ಇಲ್ಲಿ ಹೆಂಗೈತೆ ನೋಡ್ರಿ. ಇದು ನೋಡ್ರಿ ಎರೆಹುಳ ನೋಡ್ರಿ. ಇವಾಗ ಇಲ್ಲಿ ಸಿಕ್ಕಾಪಟ್ಟಿ ಎರೆಹುಳಗಳ. ಹಿಂಗ ರೈತ ಮಿತ್ರ ಅಂತೇಳಿ ಕರಿತಾರೆ ಇವಕ್ಕೆ. ಇಲ್ಲಿ ಕೆಳಗಡೆ ಒಂದು ರಂಧ್ರ ಐತಿ, ಒಂದು ಇದು ಬಿಟ್ಟಾರ, ಒಂದು ಪೈಪ್ ಹಾಕ್ಯಾರ. ಕುಡ್ದು ಅಂದ್ರೆ ಮತ್ತೆ ಯಾರು ಹಾಕೋದೇ ಬೇಡತ್ತ ಇವಕ್ಕೆ. ಈ ಕುಡ್ದು ಅಂದ್ರೆ ಮತ್ತೆ ಅವು ನೀರು ಮ್ಯಾಲೆ ಬರ್ತಾವೆ ಆಟೋಮೆಟಿಕ್ಕಾಗಿ. ಕಾಣಿಸ್ತದ ಇಲ್ಲ ನಿಮ್ಗೆ? ಅಲ್ಲೇ ಐತೆ ನೋಡ್ರಿ. ಆ ಹೋಲ್ ಮುಖಾಂತರ ವಾಪಸ್ ರಿಟರ್ನ್ ನೀರು ಬರ್ತಾವೆ ಈಗ ಕುಡ್ದಂಗೆ. ಅದು ಥರ ತೋಟ ಇದ್ರೆ ಹೆಂಗೆ ಜೀವ್ಸಕ್ಕೆ ಬರಲ್ಲಪ್ಪ ಮಂದಿಗೆ. ನೋಡ್ರಿ ಈ ಥರ ತೋಟ ಪಟ್ಟಿ ಇರ್ತಾವ, ಮಾರಿಬಿಡ್ತಾರೆ ಮಂದಿ. ಅತಿಯಾದ ಆಶಕ್ಕೆ ಎಲ್ಲ ಮಾರಿ ದೊಡ್ಡ ಮನೆಗೆ ಕಟ್ಟಿಬಿಡ್ತಾರೆ. ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿರ್ತೀವಿ ಅಂದ್ಕೊಳ್ತೀನಿ. ನಾನು ಭಾಳ ದಿನ ಬ್ಲಾಗ್ ಮಾಡಿರಲಿಲ್ಲ. ಇವತ್ತು ಒಂದು ಗ್ಯಾಸ್ ಅಂದ್ರೆ ಜೈವಿಕ ಗ್ಯಾಸ್ ಅಂದ್ರೆ ಗೋಬರ್ ಗ್ಯಾಸ್ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದೇನಿ ಇವತ್ತು. ಯಾಕಂದ್ರೆ ಗ್ಯಾಸಿನ ಅಭಾವ ಜಾಸ್ತಿ ಅಲ್ಲತ್ತ, ನೀವು ಕೂಡ ಮನ್ಯಾಗ ಈ ಥರ ತಯಾರು ಮಾಡ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಂತ. ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡ್ದಂದ್ರೆ ತಿಳಿಯಲ್ಲ ನಾ ಹೇಳೋದೆಲ್ಲ. ಗೋಬರ್ ಗ್ಯಾಸ್ ಹೆಂಗೆ ತಯಾರು ಮಾಡ್ತಾರೆ, ಈ ದನಗಳದ್ದು ಸಗಣಿಲಿಂದ ಅದರ ಮೂತ್ರದಿಂತ್ರ ಯಾವ ಥರ ಗ್ಯಾಸ್ ರೆಡಿ ಮಾಡಿ ಆ ಗ್ಯಾಸ್ಲಿಂತ್ರ ಆಹಾರ ಬೇಯಿಸ್ಕೋತಾರೆ ಅಂತೇಳಿ ನಿಮ್ಗೆ ಇದ್ರ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಂತ. ಬನ್ನಿರಿ. ಅಮ್ಮಪ್ಪ ದೊಡ್ಡ ಗಾಬರಿ ಅವ ಯಾರಪ್ಪ ಸುಳ ಮಗ. ಹಾಯ್ ಅಣ್ಣ ಕಟ್ಟ. ಥ್ಯಾಂಕ್ಸ್ ನೋಡ್ರಿ. ಇಷ್ಟೇ ದನಗಳದೇ ಗ್ಯಾಸ್ ರೆಡಿ ಆಗ್ತದೆ. ನೋಡ್ರಿ ಇಲ್ಲಿ ಐತಲ್ಲ, ಇದು ಇಲ್ಲಿ ಸಗಣಿ ಗಿಗಣಿ ಹಾಕ್ತಾರೆ ಈ ಥರ ಹಾಕಿ. ಇಲ್ಲಿ ಗ್ಯಾಸ್ ಟ್ಯಾಂಕ್ ಐತಿ, ಇದು ಗ್ಯಾಸ್ ಪೈಪ್, ಇದು ನೋಡತ್ತದು. ಇದ್ರೊಳಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾರೆ ಅವ್ರು. ನೀರು ಮಿಕ್ಸ್ ಮಾಡ್ತಾರೆ ಇಲ್ಲಿಕಂದ್ರೆ ಅದ್ರ ಮೂತ್ರ ಅಂದ್ರೆ ಗಾತ ಅಂತೇಳಿ ಹೇಳ್ತಾರೆ ಈ ಕಡೆ. ಅದ್ರ ಮೂತ್ರ ಮತ್ತು ಅದು ಇಲ್ಲಿಕಂದ್ರೆ ನೀರು ಮಿಕ್ಸ್ ಮಾಡ್ತಾರೆ. ನೀರು ಮಿಕ್ಸ್ ಮಾಡೋದು ಸ್ವಲ್ಪ ಅಲಸಾಗಿ ಇಲ್ಲೊಂದು ಪೈಪ್ ಐತಿ. ಇದು ಬೈಲ್ ಮಾಡಿದ್ದಾರೆ. ನೋಡ್ರಿ ಇದು ಹೋಲ್ ಮುಖಾಂತರ ಈ ಟ್ಯಾಂಕಿಗೆ ಹೋಗ್ತದ. ಈಗ ನೀರು ಬಿಡತ್ತಾರ. ಚಾಲು ಮಾಡಲಿಲ್ಲ ಅಲ್ಲಿ ನೀರನ್ನು. ಅಲ್ಲಿ ನೀರು ಬಿಟ್ರಂದ್ರೆ ಇದು ಗ್ಯಾಸಿನ ಟ್ಯಾಂಕ್. ಮತ್ತು ಇಲ್ಲಿ ಹೆಚ್ಚುವರಿ ಆಗಿದ್ದು ಎಲ್ಲ ಮಲ ಮೂತ್ರ ಎಲ್ಲ ಹೆಚ್ಚುವರಿ ಆಗೋದು ಇಲ್ಲಿ ಹೋಗ್ತದ. ಇದು ನೋಡ್ರಿ ಯಾವ ಥರ ಮಾಡ್ಯಾರ. ಇಲ್ಲಿ ಬಂದು ಮತ್ತು ಅಲ್ಲಿಗೆ ಇದು ಎಲ್ಲ ಸಪ್ಲೈ ಆಗೋದು ಮತ್ತು ಹೊಲಕ್ಕೆ ಸಪ್ಲೈ ಮಾಡ್ತಾರೆ. ಹಿಂಗೆ ಚಾಲು ಮಾಡೀನಿ. ಹಿಂಗೆ ಇಬ್ರು ಇರ್ಬೇಕೇನು ನೀವು? ಬರಲೇ ಇಲ್ಲ ನೀರಿನ್ನ. ಇಬ್ಬರು ರೆಡಿಯಾಗಿ ನಿಂತಾರೆ. ಈಗ ಒಬ್ಬ ಕಟ್ಗೆ ತೊಂದಾನ ಅಣ್ಣ. ಇದ್ರೊಳಗೆ ಏನು ನೀರು ಮಿಕ್ಸ್ ಮಾಡ್ಬೇಕು. ಈಗ ಮೇನ್ ಈ ನೀರು ಮೂಲಕ ಆ ರಂಧ್ರ ಐತಲ್ಲ ಅಲ್ಲಿಂದ ಸೇಫ್ಟಿ ಟ್ಯಾಂಕಿಗೆ ಹೋಗ್ತದೆ. ಅದಕ್ಕೆ ಡೈಜೆಸ್ಟರ್ ಟ್ಯಾಂಕ್ ಅಂತೇಳಿ ಕರೀತಾರೆ. ನೋಡಿರಿ, ಮುಖ್ಯವಾಗಿ ಈ ಗೋಬರ್ ಗ್ಯಾಸ್ ಅಂದ್ರೆ ಏನಂತೇಳಿ ತಿಳ್ಕೊಂಬಿಡ್ರಿ. ಗೋಬರ್ ಗ್ಯಾಸ್ ಅಂದ್ರೆ ಹಸು, ಎಮ್ಮೆ ಮತ್ತು ಇನ್ನಿತರ ಪಶುಗಳ ಮಲದಿಂದ ತಯಾರಾಗೋ ಇದು ಪ್ರಾಕೃತಿಕ ಕ್ರಿಯೆ, ಒಂದು ಪ್ರಾಕೃತಿಕ ಅನಿಲ. ಇದಕ್ಕೆ ನಾವು ಬಯೋಗ್ಯಾಸ್ ಅಂತೇಳಿ ಕರಿತೀವಿ. ಮುಖ್ಯವಾಗಿ ಬಯೋಗ್ಯಾಸ್ ಏನು ಉತ್ಪಾದನೆ ಆಗ್ತದಪ್ಪ, ಬಯೋಗ್ಯಾಸ್ ಒಳಗೆ ಯಾವ ಅನಿಲ
ಬಿಡುಗಡೆ ಆಗ್ತಪ್ಪ ಅಂದ್ರೆ ಮೀಥೇನ್ ಅನಿಲ ಬಿಡುಗಡೆ ಆಗ್ತದ. ಈ ಮೀಥೇನ್ ಅನಿಲದಿಂದ್ರೆ ಗ್ಯಾಸ ಉತ್ಪಾದನೆ ಆಗ್ತದೆ ನೋಡ್ರಿ. ನೋಡ್ರಿ ಮನೆಗಳ್ದಾಗ ಸಿಕ್ಕಾಪಟ್ಟಿ ಹಸುಗಳವ, ಜಾಸ್ತಿ ಇದ್ದರೆ ಅಷ್ಟೇ ಇದು ಬಯೋಗ್ಯಾಸ್ ಆಗ್ತಂತ ತಿಳ್ಕೊಬೇಡ್ರಿ. ಬರೀ ಒಂದು ಹಸು 2 ಹಸು ಇದ್ರು ಭೀ ಅದರ ಮಲಮೂತ್ರದಿಂದ ಇಲ್ಲಿಕ್ಕೆ ಈ ಥರ ನೀರು ಮಿಕ್ಸ್ ಮಾಡಿದ್ರೆ ನಾವು ಗ್ಯಾಸ್ ಆರಾಮಾಗಿ ಉರಿಸ್ಬೋದು. ಇದರಿಂದ ಭಾಳ ಉಪಯೋಗ ಅದಾವ. ಇನ್ನು ಮುಂದೆ ಹೇಳ್ತೀನಿ ಅಂತ ನಿಮಗೆ. ನೋಡ್ರಿ ಇದು ಇಲ್ಲಿ ಹಾಕ್ತಾರಲ್ಲ, ಇದರಿಂದ ಮುಂದೆ ಅದು ಡೈಜೆಸ್ಟರ್ ಟ್ಯಾಂಕ್ ಅಂತೇಳಿ ಕರೀತಾರೆ. ಆ ಟ್ಯಾಂಕಿಗೆ ಹೋಗ್ತಿದ್ದು ಅಂದ್ರೆ ಅದು ಟ್ಯಾಂಕಿಗೆ ಹೋಗ್ಬಿಡ್ತದೆ. ಅಲ್ಲೇ ಮಿಥೇನ್ ಅನಿಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ಸುಮ್ಮ ಹಾಕ್ಯಾರ ನೀರಿಂದ. ಗಿಟ್ಟೆ ಎಲ್ಲ ಕೆಟ್ಟತನ ಆಗ್ತಾರೆ. ಇದು ಟ್ಯಾಂಕ್ ಹೋಗ್ತಲ್ರಿ ನೀರು ಬಿಡ್ಬೇಕಂದ್ರೆ ಒಟ್ಟ ನೀರ ಉಚ್ಚಿ ಬೆಕ್ಕದ್ರಿ. ನೋಡ್ರಿ ನಿಮ್ಮ ಮನೆಗಳ್ದಾಗ ಬ್ಯಾರಲ್ ಇದ್ರೂ ಭೀ ನಾವು ಆರಾಮಾಗಿ ಈ ಥರ ಮಾಡಿಕೊಂಡು ಶಿಸ್ತಾಗೆ ಮಿಕ್ಸ್ ಮಾಡ್ಬೋದು. ಸಗಣಿ ಮತ್ತು ಈ ಥರ ನೀರು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಕ್ಯಾಪ್ ಮುಚ್ಚಬೇಕು. ಕ್ಯಾಪ್ ಮುಚ್ಚಿ ಅದಕ್ಕೆ ಒಂದು ಸೈಡಿಗೆ ಗ್ಯಾಸ್ ಬಿಡ್ಬೇಕು. ಇಲ್ಲ ನೋಡ್ರಿ ಇದು ಕಾಣೋದು ಗ್ಯಾಸಿನ ಪೈಪ ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಐತಲ್ಲ ಈ ಲೈನ, ಇದು ಗ್ಯಾಸಿನ ಪೈಪ. ನೋಡ್ರಿ ಅದೆಲ್ಲ ಟ್ಯಾಂಕ್ ತುಂಬಿ ಹಿಂಗೆ ಹೆಚ್ಚುವರಿ ಆಗುತ್ತೆ ನೋಡ್ರಿ. ಹಿಂಗೆ ಹೋಗ್ಕೊಂಡು ನೋಡ್ರಿ ಈ ಥರ ಇಲ್ಲಿ ನಿಂತು ಈ ರೀತಿಯಾಗಿ ಹರ್ಕೊಂಡು ಇಲ್ಲಿ ನೀರು ಆಗ್ಬಿಡುತ್ತೆ. ಮತ್ತು ಇದೆಲ್ಲ ಮಲಮೂತ್ರ ಮಿಕ್ಸ್ ಇದ್ದು ನೋಡ್ರಿ. ಈ ಥರ ಟ್ಯಾಂಕ್ ಹೆಂಗೆ ಮಾಡ್ಯಾರ. ಎಮ್ಮೆ ಮೂತ್ರ ಮತ್ತು ಗೋಮೂತ್ರ, ಎಮ್ಮೆ ಸೆಗಣಿ, ಗೋ ಸೆಗಣಿ ಎಲ್ಲ ಮಿಕ್ಸ್ ಆಗಿ ಇಲ್ಲಿ ಹಿಂಗೆಲ್ಲ ತೇಲಾಗತ್ತದ ನೋಡ್ರಿ. ಇಲ್ಲಿ ಹೆಚ್ಚುವರಿ ಆಗೋದು ದ್ರವ ರೂಪದಾಗ ಹೊರಗೆ ಬರ್ಲತ್ತದ. ಇದು ಸಿಕ್ಕಾಪಟ್ಟಿ ಪವರ್ಫುಲ್ ಫರ್ಟಿಲೈಸರ್ ಆಗಿ ಪರಿವರ್ತನೆ ಆಗ್ತದೆ. ಮತ್ತೇನಪ್ಪ ಅಂತಂದ್ರೆ ಇದ್ರೊಳಗೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಗೊಬ್ಬರ ಒಳಗೊಂಡಿರ್ತದೆ ನೋಡ್ರಿ. ಸಿಕ್ಕಾಪಟ್ಟಿ ಪವರ್ಫುಲ್ ರೀ ಗೊಬ್ಬರ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು. ದನ ಕರುಗಳಿದ್ರೆ ಇಂಥದ್ದೆಲ್ಲ ಉಪಯೋಗ ಪಡೀರಿ. ಇನ್ನೂ ಕೆಲವೊಂದಿಷ್ಟು ಉಪಯೋಗಗಳದಾವ ನೋಡ್ರಿ. ಇಲ್ಲಿ ಸೇಫ್ಟಿ ಟ್ಯಾಂಕಿಗೆ ಹೋಲತ್ತ. ಇದನ್ನು ಹೊಲಕ್ಕೆ ಹಾಕ್ತಾರೆ ಆಮೇಲೆ ಬೆಳೆಗಳಿಗೆ. ಆ ಬೆಳೆಗಳಿಗೆ ನೈಸರ್ಗಿಕ ಪೋಷಕಾಂಶ ದೊರೀತದ. ಅದರಿಂದ ಅದರ ಆರೋಗ್ಯನೂ ಉತ್ತಮ ಆಗಿರ್ತದೆ. ಬೆಳೆಗೆ ಯಾವುದೇ ರೋಗ ರುಜಿನಗಳು ಬರಲ್ಲ. ಖರ್ಚುನೂ ಕಮ್ಮಿ ಆಗ್ತದೆ. ನಿಮಗೆ ಎಣ್ಣೆ ಹೊಡೆಯೋದು ಅವಶ್ಯಕತೆನೇ ಇರೋದಿಲ್ಲ ನೋಡ್ರಿ. ಬಯೋಗ್ಯಾಸ್ ಮಾಡೋದ್ರಿಂದ ನಮಗೆ ಎಷ್ಟು ಲಾಭಗಳದಾವಂದ್ರೆ, ಒಂದು ವಾಯು ಮಾಲಿನ್ಯ ಆಗಂಗಿಲ್ಲ, ಪರಿಸರಕ್ಕೆ ಹಾನಿ ಆಗಂಗಿಲ್ಲ ನೋಡ್ರಿ. ವಾಯು ಮಾಲಿನ್ಯ ಅಂದ್ರೆ ಸಿಕ್ಕಾಪಟ್ಟಿ ಒಲಿ ಗಿಲಿ ಹಚ್ಚೋದಂದ್ರೆ ಹೊಗೆ ಹೇಳ್ತಿರ್ತಲ್ಲ, ಅಂಥದ್ದು ಆಗಂಗಿಲ್ಲ. ಪರಿಸರಕ್ಕೆ ನಾಶ ಆಗಂಗಿಲ್ಲ. ಯಾಕಂದ್ರೆ ನಾವು ಗಿಡ ಮರಗಳು ಕಡಿದಕ್ಕೆ ಅದ್ರ ಕಟ್ಟಿಗೆ ಉರುತ್ತೀವಿ ಹಳ್ಳಿಗಳ್ದಾಗ. ಅವು ಗಿಡಗಳು ಮರಗಳ ಕಡಿಯೋ ಸಂಖ್ಯೆ ಕಡಿಮೆ ಆಗ್ತದೆ. ಬರೀ 1 ರಿಂದ 2 ಹಸುಗಳಿದ್ರೆ ಇಲ್ಲಿಕಂದ್ರೆ ಹಳ್ಳಿಗಳ್ದಂಗಂತೂ ಸಿಕ್ಕಾಪಟ್ಟಿ ಹಸು ದನ ಕರುಗಳ ಸಾಕಾಣಿಕೆ ಆಗ್ತಿರ್ತದೆ. ಅದ್ರ ಸಗಣಿ ತೊಗೊಂಬಂದು ಇಂಥ ದೊಡ್ಡ ಟ್ಯಾಂಕ್ ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಬರೀ ಒಂದು ಸಣ್ಣ ಬ್ಯಾರಲ್ನಾಗ ಕೂಡ ಮಾಡ್ಬೋದು. ಇದು ಒಂದು ಸಲ ಮಾಡಿಟ್ರಂದ್ರೆ ಒಂದು 4 ದಿನ ಬರ್ತದೆ. ಭಾಳ ಕಮ್ಮಿ ಖರ್ಚಿನ ನೋಡ್ರಿ. ಮೊದಲೆಲ್ಲ ಟ್ಯಾಂಕ್ಗಳು ಕಟ್ತಿದ್ರು, ಬಟ್ ಇವಾಗ ಬ್ಯಾರಲ್ಗಳು ಬಂದವ. ಮನೆಗಳ್ದಾಗ ಮಾಡಕ್ಕಂದ್ರೆ ಭಾಳ ಕಮ್ಮಿ ಖರ್ಚು ಆಗ್ತದೆ ನೋಡ್ರಿ. ಬರೀ ಒಂದು ಬ್ಯಾರಲ್ ಇಟ್ಟರಾಯ್ತು, ಒಂದು ಗ್ಯಾಸ್ ಪೈಪ್ ತೊಗೊಂಬಂದು ಅದಕ್ಕೊಂದು ವಾಲ್ ಕುಂದ್ರಸ್ರಾಯ್ತು, ನಡೀತದೆ ಆರಾಮಾಗಿ. ನೋಡ್ರಿ ಇಲ್ಲಿ ದನಗಳಿಗೆ ನೀರು ಕುಡಿಯೋ ವ್ಯವಸ್ಥೆ ಹೆಂಗೆ ಮಾಡಿ ನೋಡ್ರಿ. ಇಲ್ಲೇ ನೀರು ಏಡ್ಸಾದ್ರೆ ಇಲ್ಲೇ ನೀರು ಕುಡಿತೇವೆ. ಯಾರು ತಂದು ಹಾಕೋದೇ ಬೇಡ. ಮೇವು ಹಾಕಿದೆವು ಅಂದ್ರೆ ಮುಗೀತು. ಹೌದಾ? ಹೌದು. ಇಲ್ಲಿ ಕೆಳಗಡೆ ಒಂದು ರಂಧ್ರ ಐತಿ. ಒಂದು ಇದು ಬಿಟ್ಟಾರ, ಒಂದು ಪೈಪ್ ಹಾಕ್ಯಾರ. ಕುಡಿದು ಅಂದ್ರೆ ಮತ್ತೆ ಯಾರು ಹಾಕೋದೇ ಬೇಡ ಇವಕ್ಕೆ. ಈ ಕುಡಿದು ಅಂದ್ರೆ ಮತ್ತೆ ಅವು ನೀರು ಮ್ಯಾಲೆ ಬರ್ತಾವೆ ಆಟೋಮೆಟಿಕ್ಕಾಗಿ. ಕಾಣಿಸ್ತದ ಇಲ್ಲ ನಿಮಗೆ? ಹಾಂ ಇಲ್ಲೇ ಐತೆ ನೋಡ್ರಿ. ಆ ಹೋಲ್ ಮುಖಾಂತರ ವಾಪಸ್ ರಿಟರ್ನ್ ನೀರು ಬರ್ತಾವೆ. ಕುಡ್ದಂಗೆ ಹಾಂ ಅದು ಗ್ಯಾಸ್ ಸಿಸ್ಟಮ್ ಅಂತಾರ ನೋಡ್ರಿ. ರೈತರಿಗೆ ಯಾರಿಗೆ ಗೊತ್ತಿತ್ತು ಅಂದ್ರೆ ಇದು ಯಾವ ಸಿಸ್ಟಮ್ ಇದಕ್ಕೆ ಅಂತೇಳಿ
ಹೇಳ್ರಿ ಯಾವ ಥರ ಇದಕ್ಕೆ ಯೂಸ್ ಮಾಡ್ತಾರಂಗೆ ಕಮೆಂಟ್ ಮಾಡಿರಿ. ಎಲ್ಲರಿಗೆ ಗೊತ್ತಲ್ಲ, ನಮ್ಮ ರೈತರ ಮಂದಿಗೆ ಎಲ್ಲರಿಗೆ ಗೊತ್ತಲ್ಲಿ. ಇದು ಕೊಟ್ಟಿಗೆ ನೋಡ್ರಿಪ್ಪ, ಮಾತ್ರ ಏನಾರು ತಿಳ್ಕೊಂಡಿರಂತೀನಿ. ಕೊಟ್ಟಿಗೆ ಅಂತ ಹಳ್ಳಿ ಕಡೆ ದನದ ಕೊಟ್ಟಿಗೆ. ನಿಮಗೆ ಗ್ಯಾಸ್ ಈಗ ಅಲ್ಲೆಲ್ಲ ರೆಡಿ ಮಾಡಲ್ಲ, ಅದು ಗ್ಯಾಸ್ ಹಚ್ಚಿ ತೋರಿಸ್ತೇವಂತ ನಿಮಗೆ ಯಾವ ರೀತಿ ಗ್ಯಾಸ್ ಹಚ್ತದ ಅಂತೇಳಿ. ಗೊಬ್ಬರ ಗ್ಯಾಸ್. ಹಾಂ ನೋಡಿರಿ, ಇಲ್ಲಿ ಮಿಥೇನ್ ಅನಿಲ ಮೂಲಕ ಅಡುಗೆ ಮಾಡೋ ವಿಧಾನ ನೋಡ್ರಿ. ಇದು ಅನಿಲ ಹೆಂಗೆ ಬರತ್ತದ, ಗ್ಯಾಸ್ ಹೆಂಗೆ ಹತ್ತದ ನೋಡ್ರಿ. ಇದು ಬೇಕಾದಂಗೆ ಅಡುಗೆ ಮಾಡ್ಕೋಬೋದು ನೀವು. ಈ ಥರ ನೀವು ಗ್ಯಾಸ್ ಕುಂದಿರ್ಸ್ಬೋದು. ಭಾಳ ಕಮ್ಮಿ ಖರ್ಚಿಂದ ಇದು. ಇದು ಬರೀ ಗ್ಯಾಸ್ ಅಷ್ಟೇ ಅಲ್ಲ, ಮತ್ತು ಬಯೋ ಲ್ಯಾಂಪ್ ಅಂತೇಳಿ ಕರೀತಾರೆ. ಲೈಟು ಕೂಡ ಹತ್ತಾವ ಇದಕ್ಕೆ. ಮತ್ತು ಅದಕ್ಕೆ ಬಯೋ ಲ್ಯಾಂಪ್ ಅಂತೇಳಿ ಕರೀತಾರೆ. ಇದು ಬಯೋ ಗ್ಯಾಸ್. ಇದು ಬಯೋ ಗ್ಯಾಸ್ ಅದು ಬಯೋ ಸ್ಟವ್ ಅಂತಾರೆ. ನೀವು ಬೇಕಾದ್ರೆ ಲೈಟ್ನು ಇದರಿಂದ ಕ್ರಿಯೇಟ್ ಮಾಡ್ಕೋಬೋದು. ಈ ಗ್ಯಾಸ್ ಮೇಲೆ ತಯಾರಿಸಿದ ಅಡುಗೆ ಕೂಡ ತುಂಬ ರುಚಿ ಮತ್ತು ಆರೋಗ್ಯದಾಯಕ ಅಡುಗೆ ಆಗಿರ್ತದೆ. ನೋಡ್ರಿ, ಇಲ್ಲಿನ ರೈತರು ಈ ಗೊಬ್ಬರ ಗ್ಯಾಸ್ ಜೊತೆಗೇನೆ ಮತ್ತು ಇಲ್ಲಿ ಜೈವಿಕ ಗೊಬ್ಬರ ಕೂಡ ತಯಾರು ಮಾಡತ್ತಾರ. ಜೈವಿಕ ಗೊಬ್ಬರ ತಯಾರು ಮಾಡಿ ಇಲ್ಲಿನ ಬೆಳೆಗಳಿಗೆ ಅವರು ಇದನ್ನೇ ಹಾಕ್ಲಕ್ಕ, ಒಟ್ಟು ಅವರು ಅಜೈವಿಕ ಗೊಬ್ಬರ ಯೂಸ್ ಮಾಡೋಂಗಿಲ್ಲ, ಇದೇ ಜೈವಿಕ ಗೊಬ್ಬರ ಯೂಸ್ ಮಾಡ್ತಾರೆ. ಇದು ಹೆಂಗೆ ತಯಾರು ಮಾಡ್ತಾರಪ್ಪ ಅಂತಂದ್ರೆ, ಇದು ಎಮ್ಮೆ ಸಗಣಿ, ದನದ ಸಗಣಿ ಅದನ್ನು ಹಾಕಿ ಮತ್ತು ಈ ಥರ ಇವು ಒಣಗಿದ್ದೇನು ತಪ್ಪಲ ಇರ್ತವಲ್ಲ ಗಿಡದ್ದು ಸಸ್ಯಗಳದ್ದು, ಅವೆಲ್ಲ ಹಾಕಿ ನೋಡ್ರಿ ನೀವು ಯಾವ ರೀತಿ ಮಾಡ್ಯಾರ. ಇದೇ ಥರ ಜೈವಿಕ ಗೊಬ್ಬರ ಕೂಡ ಇವ್ರು ತಯಾರು ಮಾಡ್ತಾರೆ. ಇದರಿಂದ ಏನೇನು ಲಾಭಪ್ಪ ಅಂತಂದ್ರೆ, ಇದಕ್ಕೆ ಮಣ್ಣಿನ ಸಂರಕ್ಷಣೆ ಕಾಪಾಡ್ಕೊಳ್ತದೆ, ಭಾಳ ದಿನ ಉಳಿಸ್ಕೊಳ್ತದೆ. ಮತ್ತು ಬೆಳೆಗಳಿಗೆ ಭಾಳ ಅಂದ್ರೆ ಭಾಳ ಒಳ್ಳೇದಿದು. ಬೆಳೆಗಳಿಗೆ ಭಾಳ ಸಂರಕ್ಷಿತ ಆಯಿತು ಮತ್ತು ಪರಿಸರ ಸ್ನೇಹಿ ಕೂಡ ಹೌದಿದು. ಅದಕ್ಕೋಸ್ಕರ ಜಾಸ್ತಿ ಇದನ್ನು ಯೂಸ್ ಮಾಡಿರಿ. ಯಾಕಂದ್ರೆ ಈಗಿನ ಜನ ಏನಪ್ಪ ಅಂತಂದ್ರೆ ಅಜೈವಿಕ ಗೊಬ್ಬರಕ್ಕೆ ಭಾಳ ಅಂದ್ರೆ ಭಾಳ ಅವಲಂಬನೆ ಆಗ್ಲತ್ತಾರ. ಅದರಿಂದ ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳಲ್ಲ, ಅದು ಕಳೆದುಕೊಳ್ತದೆ. ಮಣ್ಣ ಫಲವತ್ತತೆ ಉಳಿದುಕೊಳ್ಳಲ್ಲ. ನೀವು ಈ ಸದ್ದ ಬೆಳೆ ಏನು ನೋಡ್ತಿರಲ್ಲ, ಮತ್ತು ನೆಕ್ಸ್ಟ್ ಬೆಳೆ ಅದಕ್ಕಿಂತ ಜಾಸ್ತಿ ಫಲ ಕೊಡೋಂಗಿಲ್ಲ, ಹೂವು ಆಗಂಗಿಲ್ಲ, ಕಾಯಿ ಆಗಂಗಿಲ್ಲ, ಆ ಥರ ಆಗ್ತದೆ. ಈ ಜೈವಿಕ ಗೊಬ್ಬರ ಹಾಕೋದ್ರಿಂದ ಬೆಳೆಗಳಿಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ಮತ್ತು ಮಣ್ಣಿನ ಫಲವತ್ತತೆನೂ ಇರ್ತದಲ್ಲ. ಹಾಗಾಗಿ ಪರಿಸರ ಸ್ನೇಹಿನೂ ಮತ್ತು ಇನ್ನೂ ಹಲವಾರು ರೀತಿಯಾಗಿ ಜಾಸ್ತಿ ಬೆಳೆನೂ ಬೆಳೀತದ. ಫಲವತ್ತತೆ ಜಾಸ್ತಿ ಕೊಡ್ತದೆ, ಬೆಳೆಗಳಿಗೂ ಫಲ ಜಾಸ್ತಿ ಕೊಡ್ತದೆ ನಿಮಗೆ. ಅದರಿಂದ ಭಾಳ ಲಾಭನೂ ಆಗ್ತದೆ. ನೋಡ್ರಿ ಯಾವ ರೀತಿಯಾಗಿ ಮಾಡ್ಯಾರ ಜೈವಿಕ ಗೊಬ್ಬರ. ಇಲ್ಲಿ ಹೆಂಗೈತೆ ನೋಡ್ರಿ ಅದು. ಇಲ್ಲಿ ನೋಡ್ರಿ ಎರೆಹುಳ ನೋಡ್ರಿ. ಇವಾಗ ಇಲ್ಲಿ ಸಿಕ್ಕಾಪಟ್ಟೆ ಎರೆಹುಳಗಳಾದಾಗ ನೋಡ್ರಿ, ಪಂಚಾಯತ್ ಬರ್ತದಲ್ಲೇ ಹಿಂಗ. ರೈತ ಮಿತ್ರ ಅಂತೇಳಿ ಕರಿತಾರೆ ಇವಕ್ಕೆ. ಇವು ಇದ್ರೆ ಮತ್ತು ಇದಿಟ್ಟು ಹಾಕೋದು, ಮತ್ತು ಇದ್ರ ಜೊತೆಗೆ ಇವು ಎರೆಹುಳಗಳೂ ಅಲ್ಲಿ ಎಲ್ಲ ಈ ಥರ ಇರ್ತಾವಲ್ಲ, ಇದೆಲ್ಲ ಮೆತ್ತಗೆ ಮಾಡ್ತಾವೆ, ಇದೆಲ್ಲ ಗೊಬ್ಬರ ಮಾಡ್ತಾವೆ ನೋಡಿರಿ. ಈ ಗೊಬ್ಬರ ಕಂಡಾಪಟ್ಟೆ ಯೂಸ್ ಆಗ್ತಿದ್ದು. ಇದು ಎಷ್ಟು ನೋಡ್ರಿ ಹೆಂಗೆ ಗೊಬ್ಬರ ತಿನ್ಬೇಕು ಅನ್ನಿಸ್ತದೆ ನೋಡಿದ್ರೆ. ಇದು ಈಗ ನಾವು ಸಸ್ಯಕ್ಕೆ ಬೆಳೆಸಿದ್ರೆ ಹೆಂಗೆ ಆಗ್ತದೆ, ಸಸ್ಯಗಳಿಗೆ ಹಾಕಿದ್ರೆ, ಈ ಬೆಳೆಗಳಿಗೆ ಹಾಕಿದ್ರೆ ಬೆಳೆ ಹೆಂಗೆ ಬರ್ಲಾಕಿಲ್ಲ ಇದಕ್ಕೆ ನೋಡಿ ಹೆಂಗೈತಿ. ಈ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಸಂರಕ್ಷಣೆ ಅಲ್ಲದೆ ಮಣ್ಣು ಜಾಸ್ತಿ ದಿನ ನೀರು ಹಿಡಿದಿಟ್ಕೊಳ್ತದ, ತಂಪನ್ನು ಹಿಡಿದಿಟ್ಕೊಳ್ತದ ಮಣ್ಣು. ಇಲ್ಲಿನ ತೋರಿಸ್ತೀನಂತ ಸಿಗಲ್ಲಾಗೆ ಹುಳುಗಳು ಒಳಗೋಗಿ ಕೆಳಗೆ ಬಿಸಿಲಾಗ ಹಣ್ಣಾಗೆ ಪುಡಿ ಮಾಡ್ತಾವೆ ತಿಂದು. ಆದಷ್ಟು ರೈತರು ಇದನ್ನು ನೀವು ಯೂಸ್ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಲಾಭಗಳದಾವ. ನಾವು ತಕ್ಷಣ ಪರಿಹಾರ ಏನಾಗಿ ಬಿಟ್ಟದ, ನಾವು ಈ ಜಗತ್ತು ಫುಲ್ ಓಡ್ಲಾತ್ತೇಳಿ ನಾವು ಓಡ್ಲಾತ್ತೀವಿ. ಬರೇ ಸ್ಪೀಡ್ ಅನ್ಕೋತು ನಮ್ಮ ಜೀವನದ ಅತ್ಯಮೂಲ್ಯವಾದ ಸಮಯನೇ ನಾವು ಕಳ್ಕೊಳತ್ತೀವಿ. ಅದಕ್ಕೋಸ್ಕರ ನಿಮಗೆ ಆಸಕ್ತಿ ಇತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಸಲ ನಮಗೆ ಮೆಸೇಜ್ ಮಾಡಿರಿ. ನಿಮ್ಗೆ ಆಸಕ್ತಿ ಇತ್ತಂದ್ರೆ ಇದು ಹೆಂಗೆ ಮಾಡ್ಬೇಕಂತೇಳಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಹೇಳ್ತೀವಿ ಅಂತ. ಇಲ್ಲಿಗೆ ಬೇಕಾದ್ರೂ ನೀವು ಭೇಟಿ ಕೊಡ್ಬೋದು. ನೀವು ಯಾರು ಈ ಥರ ಮಾಡ್ತೀರಿ ರೈತರು, ನಿಮ್ಮ ಜಾಸ್ತಿ ದನಗಳು ಹೊತ್ತಿದ್ರೆ ಭಾಳ ಮಂದಿ ಭಾಳ ಯೂಸ್ ಆದ್ರಿ. ಜಾಸ್ತಿ ದನ ಇತ್ತಂದ್ರೆ ಅದಕ್ಕೆ ನೀವು ಯಾರಾದರೂ ಇದ್ರಾಗ ಆಸಕ್ತಿ ಇದ್ರೆ ನಮಗೆ ಕಮೆಂಟ್ಸ್ ಮಾಡಿರಿ, ನಾವು ನಿಮಗೆಲ್ಲ ತಿಳಿಸ್ಕೊಡ್ತೀವಂತ. ನೋಡಿ, ಜೈವಿಕ ಗೊಬ್ಬರ ಬೆಳೆದ್ರಿಂದ ಆ ಬೆಳೆ ಇದನ್ನು ಜೈವಿಕ ಗೊಬ್ಬರ ತೊಗೊಂಡು ನಮಗೆ ಒಳ್ಳೆ ಆಹಾರ ಕೊಡ್ತದೆ, ಅಂದ್ರೆ ಫಲ ಕೊಡ್ತದಲ್ಲ, ಅದು ನಾವು ಸೇವಿಸ್ತೀವಿ. ನಮಗೆ ಯಾವ ರೋಗಗಳು ಅತಿ ಹೆಚ್ಚು ಬರಂಗಿಲ್ಲ.
ಅದು ನಾವು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗ್ತದೆ ನಮ್ಮ ಬಾಡಿ ಒಳಗೆ, ಬಾಡಿ ಕಂಟೆಂಟ್ ಒಳಗೆ. ಯಾಕೆ ತಿಂತೀವಲ್ಲ, ಇದನ್ನ ನೈಸರ್ಗಿಕವಾಗಿ ಐತ್ರಿ. ಇದು ಪರಿಸರದಿಂದ ನಾವು ಊಟ ಮಾಡ್ಬೇಕಲ್ಲ, ಪರಿಸರದಿಂದ ಬರದೇ ಊಟ ಮಾಡ್ಬೇಕಲ್ಲ. ಮಣ್ಣಿನಿಂದ ತಿಂದು ಮಣ್ಣಾಗೆ ಸಾಯ್ತು ಲಾಸ್ಟಿಗೆ. ಇದು ಈ ಸದ್ಯ ಎಲ್ಲ ರೆಡಿಮೇಡ್ ಎಲ್ಲ ಹೊಡಿತೀವಲ್ಲ ನಾವು, ಎಣ್ಣೆ ಸಿಂಪಡಣೆ ಮಾಡೋದು, ಗೊಬ್ಬರ ಹಾಕೋದು, ಅದರಿಂದ BP, ಶುಗರ್, ನಾನಾ ರೀತಿ ಕಾಯಿಲೆ ಬರೋದು ಈ ಆಹಾರ. ಈಗಿನ ಆಹಾರ ಮೂಲನೇ ಆಹಾರನೇ ಆಗಿಬಿಟ್ಟದ. ಅದಕ್ಕೆ ಇಂಥದ್ದೆಲ್ಲ ಯೂಸ್ ಮಾಡಿರಿ, ಅತಿ ಹೆಚ್ಚು ರೈತರು ಇಂಥದ್ದೆಲ್ಲ ಯೂಸ್ ಮಾಡಿ. ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ನಾ ಈ ಕಮೆಂಟ್ಸ್ ಹಾಕ್ರಿ, ನಾನು ನಿಮ್ಗೆ ಅಡ್ರೆಸ್ ಕೊಡ್ತೀನಿ ಅಂತ. ಬಂದು ಒಂದ್ಸಲ ಅವ್ರಿಗೂ ಭೇಟಿ ಕೊಟ್ಟು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ರಿ. ಮಾಡ್ಬೇಕನ್ನೋ ಆಸಕ್ತಿ ಇದ್ದವ್ರು ಕಾಣಲ್ಲ ಇದ್ರಾಗ. ಜೇನ ನೋಡು ಹೆಂಗೆ ಕಾಣ್ತದ ಇದ್ರಾಗ. ಇದೊಂದು ಜೇನ ನೋಡಿ, ಇಲ್ಲೊಂದು ಇದು ಲಾಸ್ಟಿಗೆ ಬಿಡಿಸ್ಕೊಂಡು ತಿಂದು ಹೋಗ್ಬೇಕಂತೇಳಿ ಮಾಡೀವಿ. ಇದು ಹೆಂಗೆ ಬಿಡಿಸ್ಬೇಕು ಮಾರ, ಇಂಥದ್ರಾಗ ಅದಲ್ಲ ಕಂಟ್ಯಾಗ. ಸುಮ್ಮ ಇದಕ್ಕೆ ರಘುವೀರ್ ದೇಸಾಯಿ ಅವ್ರಿಗೆ ಕರ್ಸ್ಕೊಳಮೇನು, ಎಕ್ಸ್ಪರ್ಟ್ ಅದನ್ನ ಜೇನ ಬಿಡಿಸ್ಲಾಕ ಬಾ ಅಂತೇಳ್ರಿ, ಟ್ಯಾಗ್ ಮಾಡ್ರಿ ಅವ್ನಿಗೆ. ಇದು ರಘುವೀರ್ ದೇಸಾಯಿ ಅವ್ರಿಗೆ ಸಿಹಿ ತುಪ್ಪ ಅಂತನ ಯಾವಾಗಲೂ ಜೇನ ಬಿಡಿಸೋದೇ ಬಿಟ್ಟ ನೋಡ ಇತ್ತೀಚೆಗೆ. ಅರ್ಬಿ ಇಲ್ಲ ಯಾವ ಬರ್ಲಿ ಸ್ಪ್ರಿಂಕ್ಲರ್ ಚಲೋ ಐತ್ ನೋಡು ಗೊಬ್ಬರಗ. ಆಯ್ತು ನಡಿ ಫಸ್ಟ್ ಎಟ್ಟಾಗಲ್ಲ ಕೈ ಒಲೆ, ಕೈ ಎಟ್ಟಾಗಲ್ಲ ಒಲೆ. ಯಾಕೆ ತಿನ್ನಲ್ಲ ನೋಡ್ರಿ, ಒಬ್ರು ಸನಿಯಾಗಿ ಬಂದ್ರೆ ಬಿಡಿಸ್ದಾಗ ಅಲ್ಲೊಬ್ರು ಕೂತೀವಿ ವಿಡಿಯೋ ಮಾಡೋಣ. ಎಲ್ಲಾರು ಜೇನ ಬಿಡ್ಸತ್ತಾರ ನೋಡ್ಗ, ಕುಳ್ಳಾದ್ರೆ ಹೆಂಗ್ ತಿಲ್ಲತ್ತಾರ. ಇವ್ರದ್ರು ಬಡದೆ ಅಡಿಗ ಇತ್ತದೇ ಕಿಡ್ ಜೇನಾವು ಬಾಳು ಇಲ್ಲ. ಅದಕ್ಕೆ ರೀ ಮಂದಿ ಕಷ್ಟದಾಗ ಬರಲ್ಲ ಸನ್ಯಾಕ, ಸುಖದಾಗ ಜನ ಸನ್ಯಾಕ ಬರುತ್ತ ಮಂದಿ. ಜೇನ ಬಿಡ್ದಾಗ ಒಬ್ರು ಸನ್ಯಾಕ ಬಂದಿಲ್ಲ, ಹಂಚಿ ಓಡಿ ಬಂದಾರ ನೋಡೀಗ. ನೋಡಿ ತಿತ್ತಾನ ಇಲ್ಲಿ ಆಲ್ರೆಡಿ ಹೋಳಿಗೆ ತಿಂದನ, ತುಪ್ಪ ತಿಂದ, ನೀವು ಹೊಟ್ಟಿ ಡುಗುಡುಗ್ ಅಲ್ಲತ್ತದ ಅಂದ್ರ ಬಿ ಈಗ ಟಾಯ್ಲೆಟ್ ಹೋಗ್ಬಾರ್ಲಿ ಅಂತಂದ್ರೆ ಜೇನ ಬಿಡ್ತಿತ್ತಿರಂತೇಳಿ ಜೇನ ಹಿಂಗ ಹೊಡೆದಿಲ್ಲ. ಹೆಂಗೈತಿನ ಮತ್ತ ಶೀಶಿ ತುಪ್ಪ ಹೆಂಗದ್ರಿ ಟೇಸ್ಟ್? ಹೆಂಗದ್ರಿ? ಹೆಂಗ್ ಗೊತ್ತೈತ್ರಿ ಇಲ್ಲಿ ಜೇನ ಅದತ್ತೇಳಿ?